ಲವಣ್ಯ ಕಾಲೇಜಿಗೆ ಬರೋಕೆ ತಿಂಗಳ ಮೇಲೆ ಆಯ್ತು. ಆಕೆ ನಾನು ಎಷ್ಟ ನೋಡಿದ್ರೆ ನಾನು ನೋಡ್ತಾನೆ ಇಲ್ಲ. ಇವತ್ತು ಏನಾರ ಆಗಲಿ ಆಕೆ ನಾ ಪ್ರಪೋಸ್ ಮಾಡೋಕಬೇಕು. ಈ ಕಡೆ ಕಾಲೇಜಿಗಳ ಕಾಲೇಜಿದ ಬರಲಿ ಕೇಳೇ ಬಿಡ್ತಾನೆ. ಇವತ್ತು ಕೇಳಿ ಪ್ರಪೋಸ್ ಮಾಡೇ ಬಿಡ್ತಾನೆ. ಎರಡರಾಗ ಒಂದು ಆಗಬೇಕು ಇವತ್ತು. ಕಾಲೇಜಿಗೆ ಇದ್ದೆ. ಕಾಲೇಜ್ಗೆ ಬಂದಿದ್ದಿಲ್ಲಲ್ಲ? ಇಲ್ಲ, ಮನೆಗೆ ಅಪ್ಪರಿಗೆ ಯಾರು ಬಂದಿಲ್ಲ, ಅದಕ್ಕೆ ಬಂದಿಲ್ಲ. ಹಾಂ, ಬೇಜಾರಾಗ್ಬಿಟ್ಟಿತ್ತು ನನಗೆ. ಇವತ್ತು ಕಾಲೇಜಿಗೆ ಬಂದಿಲ್ಲಲ್ಲ, ಫುಲ್ ಬೋರ್. ನನಗೆ ಭಾಳ ಬೋರ್ ಆಗಿತ್ತು ಮನೆಯಾಗಿದ್ದು ಇದ್ದು. ಲವಣ್ಣ ನೀನೇನೋ ಒಂದು ಕೇಳ್ಬೇಕಂತ ಬಂದಿದ್ದೆ. ನಾನು ನಿನ್ಗೇನೋ ಹೇಳ್ಬೇಕಂತಿದ್ದೆ. ಫಸ್ಟ್ ನೀನೇ ಹೇಳು. ನೀ ಹೇಳು ಫಸ್ಟ್. ಇಲ್ಲ ನೀನ ಫಸ್ಟ್. ನಾನು ನಿನ್ನ ಬಾಯಾರೆ ಕೇಳ್ಬೇಕಂತ ಭಾಳ ಆಸೆ ನನಗೆ. ನೀ ಹೇಳು ಫಸ್ಟ್. ಹೇಳು, ಅಂತದೇನಿಲ್ಲ, ನೀ ಫಸ್ಟ್ ಹೇಳು. ಹೇಳೆ. ಬೇಜಾರಾಗಲ್ಲ? ಇಲ್ಲ. ದೇವ್ರನ್ನೇ ಬೇಜಾರಾಗಲ್ಲ? ಇಲ್ಲ, ಬೇಜಾರಾಗಲ್ಲ. ಐ ಲವ್ ಯು. ಥ್ಯಾಂಕ್ ಯು ಮುರಳಿ. ನಾನು ಇದನ್ನೇ ಹೇಳ್ಬೇಕಾಗಿತ್ತು. ಭಾಳ ಖುಷಿ ಆಗ್ಬಿಡುತ್ತೆ ಇವತ್ತು ಲವಣ್ಣ. ನನಗೆ ಸ್ವರ್ಗದ ಬಾಗಿಲು ತಿದ್ದಂಗೆ ಆತು ನೋಡಿ ಇವತ್ತು. ನಾನು ತುಂಬಾ ದಿನದಿಂದ ಹೇಳ್ಬೇಕಂತಿದ್ದೆ. ಅದು ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಯ್ತು ಲವಣ್ಣ. ಮತ್ತೆ ನೀನೇ ಹೇಳ್ಬೇಕು ಇವಾಗೆಲ್ಲ. ಕಾಲೇಜ್ ಬರ್ಲಿಲ್ಲಲ್ಲ, ತುಂಬಾ ಬೇಜಾರಾಯ್ತು. ಅದಕ್ಕೆ ಮಧ್ಯಾಹ್ನನೇ ಬಂದ್ಬಿಟ್ಟೆ. ನಾ ಎಲ್ಲಿ ಬೇಜಾರಾಕಲ್ಲ ಅಂತ ಮಾಡಿದ್ದೆ. ಆದರೂ ನನ್ನ ಲವ್ವಿಗೆ ಒಪ್ಕೊಂಡಲ್ಲ, ಭಾಳ ಖುಷಿ ಆಯಿತು. ಸರಿ ಮುರಳಿ, ಮನೇಲಿ ಮಮ್ಮಿ ಪಪ್ಪ ಕಾಯ್ತಿರ್ತಾರೆ. ನೆಕ್ಸ್ಟ್ ಟೈಮ್ ಭೇಟಿ ಆಗೋಣ. ಬಾಯ್. ಹೋಗ್ತೀರಾ? ಬಾಯ್. ಸರಿ. ಓ ಅಯ್ಯೋ, ನಾ ರೆಡಿ ಆಗತ್ತೀನಿ. ಅಲ್ಲಿ ಬಕೆಟ್ ಒಳಗೆ ನೀರು ಅದಾವ ನೋಡ್ರಿ, ತಗೊಳ್ರಿ. ಅಲ್ಲೇ ನಾನು ನಿಂತು ರೆಡಿ ಆಗಿ ಎಲ್ಲಿ ಹೊಂಟದಕ್ಕೆ ನನಗೆ ಗೊತ್ತಿದ್ದಂಗೆ ಯಾವ ಫಂಕ್ಷನ್ಗಳು ಇರಲ್ಲ. ನಮ್ಮ ಅಣ್ತಮ್ಮಗಳು ಯಾವ ಮದುವೆ ಮುಂಜಾನೆ ಅವು ಯಾರು ಇಲ್ಲ. ಒಟ್ನ ಅವ್ರು ತೋರ್ ಮನೆಯವ್ರು ಯಾರು ಫೋನ್ ಮಾಡಿರ್ಬೇಕು ನನಗೆ ಗೊತ್ತಿಲ್ದಂಗೆ. ಅವ್ರು ಬೇರೆ ಇವಾಗ ಅವ್ರು ತೋರ್ ಮನೆಯವ್ರು ಬೇರೆ ನನಗೆ ಗೊತ್ತಿಲ್ದಂಗೆ ಆಕೆ ಹೇಳೋದು ರೆಡಿ ಮಾಡೋದು ಗಂಡ ಹೆಂಡತಿ ನ್ಯಾಯ ಹಚ್ಚೋದು ಅವ್ರು. ಏನು ಸಂಗೀತ, ಎಲ್ಲಿ ರೆಡಿ ಆಗಿ ನೀನು? ಏನು ಬರ್ಬಾರ್ದು 18 ವರ್ಷದ ಹುಡುಗಿ ಮಾಡ್ದಂಗೆ ಮಾಡಕತ್ತಿದ್ ಬಿಡ ನೀನು. ಭಾಳ ಚಂದ ಕಾಣ್ತಿ ಬಿಡ. ಅದೆಲ್ಲ ಇರೋದೇ ಬಿಡ್ರಿ. ಇವಾಗ ನಾನು ಚೆನ್ನಾಗಿ ರೆಡಿ ಆಗಿನಲ್ಲ, ನೀವು ಚಂದ ರೆಡಿ ಆಗ್ರಿ. ಇಬ್ರು ಜೋಡಿ ಆಗಿ ಫಂಕ್ಷನ್ಗೆ ಹೋಗೋಣ. ಅಲ್ಲೇ ಈಗ ಫಂಕ್ಷನ್ಗೆ ಯಾರು ಫಂಕ್ಷನ್ ಹೊಂಟಿದ್ದೀನಿ ನೀನು? ಇದನ್ನೇ ಹೇಳ್ತಿರಲ್ಲ, ನಾ ಎಷ್ಟು ಚೆನ್ನಾಗಿ ರೆಡಿ ಆಗಿನಿ. ಒಂದು ಸ್ವಲ್ಪ ಹೋಗುತ್ತೀರಾ ನಂಗೆ? ಅಲ್ಲೇ ಚಿನ್ನಮರಿ, ನಿನ್ನ ಇಷ್ಟಪಡಿದೆ ನಾನು ಯಾರು ಇಷ್ಟಪಡಲೆ? ನೀನು ಹೆಂಗೆ ಕಾಣ್ತೀವಿ ಗೊತ್ತಾ? ನಾನು ನಿಮ್ಮ ನೋಡಕ್ಕೆ ಬಂದಾಗ ಎಷ್ಟು ರೆಡಿಗಿದ್ದ ಹಂಗೆ ಕಾಣ್ತೀವಿ ನೋಡಿ. ಇಲ್ಲಮ್ಮ, ಹಂಗೇನಿಲ್ಲ. ನಿಮ್ಮ ಮಮ್ಮಿ ರೆಡಿ ಆಗ್ತಾ ಇತ್ತ ಫಂಕ್ಷನ್ಗೆ ಅಂತ, ಹಂಗಾಗಿ ಮಾತಾಡ್ತಾ ಇದ್ವಿ. ಕಾಲೇಜ್ ಹೊಂಟೇನಮ್ಮ? ಹುಷಾರಿರುತ್ತೆ. ಯಾರು ಕೊಟ್ಟಾಗ ಗಂಡ್ಮಕ್ಳು ಕೂಡ ಸಂಪರ್ಕ ಇಟ್ಕೋಬೇಡ. ಚಂದ ಓದ್ಬೇಕು, ಮನೆಗೆ ಬರ್ತಾ ಇರು. ಇಲ್ಲಮ್ಮ, ಕರೆಕ್ಟ್ ನಿನ್ನ ನಂಬಿಕೆ ಐತಮ್ಮ ನಿನ್ನ ಮ್ಯಾನ. ಸರಿ, ಹುಷಾರಮ್ಮ. ಊಟಕ್ಕೆ ಏನಾರು ಕೊಡ್ಬಾರ ಬೇಟ. ಬರ್ರಿ, ಎಲ್ಲ ಊಟ ಮಾಡೋಣ. ದವಳಕ್ಕೆ ಒಂದು ಕಪ್ ಚಾಕರ ಇಡ್ಬಾ. ಚಾರ ಕುಡಿತೇನೆ, ಬೆಳಗಿದ್ದ ಹೊಲದಕ್ಕಿದ್ದ ಈಗ ಬಂದಾನೆ. ಚಾಕರ ಇಡ್ಬಾ. ನಮ್ಮ ಮಮ್ಮಿ ಪಪ್ಪ ಮೋಸ ಮಾಡತ್ತೇನೆ ಅನ್ಸಾತೈತಿ. ಪಾಪ ನಮ್ಮ ಪಪ್ಪ ನೋಡಿದ್ರೆ ನನ್ನ ಮ್ಯಾಗ ಎಷ್ಟು ನಂಬಿಕೆ ಇಟ್ಟೇನೆ ಅಂತ ಹೇಳತ್ತಾರ. ಇತ್ಲಾಗ ಇವನು ಬಿಡೋಕ್ಕಾಗಲ್ಲ, ಇತ್ಲಾಗ ನಮ್ಮ ಮಮ್ಮಿ ಪಪ್ಪನೂ ಬಿಡೋಕ್ಕಾಗಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಾಗ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಯಾಕೋ ಮುರಳಿ ಇವತ್ತು ಕಾಲೇಜಿಗೆ ಬಂದಿಲ್ಲ ಅನಿಸ್ತತಿ. ಕಾಲೇಜ್ ಪೂರ್ತಿ ಹುಡುಕಿದೆ, ಎಲ್ಲಿ ಕಾಣ್ತಾನೆ ಇಲ್ಲಲ್ಲ. ಮುರಳಿ ಮುರಳಿ, ಯಾಕೆ ಇವತ್ತು ಕಾಲೇಜಿಗೆ ಬಂದಿಲ್ಲ? ಕಾಲೇಜ್ ಪೂರ್ತಿ ಹುಡುಕಿದೆ ನಾನು. ಯಾಕೆ? ಹಾಗಾದ್ರೆ ನಿಮ್ಮ ಮನ್ಯಾಗ ನಾ ತೋರಿಸ್ತಾರೆ ಮದುವೆ ಆಗ್ತೀನಿ ನೀನು? ನಮ್ಮ ಮನೇಲಿ ನಮ್ಮ ಮಮ್ಮಿ ಪಪ್ಪ ನನ್ನ ತುಂಬಾ ನಂಬಿಕೆ ಇಟ್ಟಿದ್ದಾರೆ.
ಆಕಿ ನಾವು ನಂಬಿಕೆ ದ್ರೋಹ ಮಾಡೋದು ಬೇಡ ನಿಮ್ಮ ಅವ್ರನ್ನ ಕೇಳೇ ಮದುವೆ ಹೋಗಲ್ಲ. ಒಪ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಐತಲ್ಲ ಮಾನತ್ರ ನಿನ್ಗೆ ಗೊತ್ತಿದ್ರೆ ನೀವು ತಂದೆ ತಾಯಿಗೂ ಮೋಸ ಮಾಡೋಕ್ಕಾಗಲ್ಲ, ನಿನಗೂ ಮೋಸ ಮಾಡೋಕ್ಕಾಗಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿರಕ್ಕೆ ನನಗೆ ಆಗಲ್ಲ. ಗೊತ್ತೈತೆ ರಾತ್ರಿ ನೀನು ಬಿಟ್ಟರೆ ಒಂದು 5 ನಿಮಿಷ ಊಟ ಮಾಡ್ಬೇಕಾದ್ರೆ ನೀನ ಬಿಡ್ತಿದ್ದಿ. ಹೊಲಕ್ಕೆ ಬಿಟ್ಟು ಅಂದ್ರೆ ಮುಗಿಯುತ್ತೆ. ಬೆಳಕಾರವರೆಗೆ ನೀನ ಕನಸಿನಾಗ ಈಗ ಏನು ಮಾಡೋಣ? ನೀನು ಈ ಬೇಕು ನಿಮ್ಮ ಪ್ರೀತಿ ಮಾತ್ರ ಅದರ ಮದರವಾಗಿ ಉಳಿಬೇಕಂತ. ಯಾರೋ ಒಂದು 5 ನಿಮಿಷ ಲವ್ ಮಾಡಿದ್ರಂತ ಬಿಟ್ಟು ಹೋದ್ರಂತ ಆ ಥರ ಆಗ್ಬಾರ್ದು. ಒಮ್ಮೆ ಪ್ರೀತಿ ಇದ್ರೆ ಸಕ್ಸಸ್ ಆಗುತ್ತೆ. ಈಗ ಏನು ಮಾಡೋಣ ನೀನೇ ಹೇಳು. ನಾನು ನಿಮ್ಮ ಅಪ್ಪ ಅಮ್ಮನ ಕೇಳ್ತೇನೆ, ಕೇಳಿ ನೋಡಿ ಮದುವೆ ಈಗ ನಿಮ್ಮ ಅಪ್ಪ ಅಮ್ಮ ಏನಂದ್ರೆ ಇನ್ನೂ ಏನು ಗೊತ್ತಾಗಿಲ್ಲ ಅವ್ರಿಗೆ, ಏನು ಮಾತಾಡಿಲ್ಲ. ಹಂಗೆ ಸುಮ್ಮನೆ ಬಂದೇನಿ. ನಾನು ವಿಚಾರ ಮಾಡತ್ತಿದ್ದೆ ಅಷ್ಟೇ. ಈಗ 2-3 ದಿವಸ ಕಾಲೇಜಿಗೆ ಬರಲಿಲ್ಲ ನೀನು. ಕಾಲೇಜ್ನ ಭಾಳ ಬೋರ್ ಆಗೋದು. ಹಾಂ, ಹುಷಾರಿದ್ದಿದ್ದಿಲ್ಲ ನಾನು. ಹೇಳ್ಬೇಕಿತ್ತ ನನಗೆ. ನಿನಗೆ ಹುಷಾರಿಲ್ಲ ಅಂದ್ರೆ ನನಗೆ ಹುಷಾರಿಲ್ಲ. ಮನೇಲಿ ಇದ್ನಲ್ಲ, ಮತ್ತು ಮಮ್ಮಿ ಪಪ್ಪ ಮತ್ತೆ ಯಾರ ಜೊತೆ ಮಾತಾಡತ್ತಿ ಅಂತ ಕೇಳ್ತಾರಂತ ಫೋನು ಮಾಡಿಲ್ಲ ನಾನು. ನಾನು ನೋಡ್ತೀನಿ ನನ್ನ ಅವನ್ನ ಫೋನ್ ಮಾಡಲಿಲ್ಲ, ಏನಿಲ್ಲ, ಕಾಲೇಜಿಗೆ ಬರಲಿಲ್ಲ. ಭಾಳ ಬೋರ್ ಆಗ್ಬಿಟ್ಟೈತಿ. ಅಷ್ಟು ಮಿಸ್ ಮಾಡ್ಕೊತೀಯ ನನ್ನ? ಕ್ಷಣ ಬಿಟ್ಟಿರಕ್ಕಾಗಲ್ಲ ನನಗೆ. ಎಲ್ಲ ಇಟ್ಕೊಂಡ್ಬಿಟ್ರೆ ನೀನು ಮತ್ತೆ ನೀನೇ ಹೇಳ್ಬೇಕು ಎಲ್ಲ ಸಮಾಚಾರ. ಅದ ಮಮ್ಮಿ ಪಪ್ಪನ ಹತ್ರ ಮಾತಾಡ್ತೇನೆ ಅಂತ ಹೇಳಂದು. ಯಾವಾಗ ಬಂದು ಮಾತಾಡ್ತೀವಿ? ಮಾತು ಒಪ್ಕೊಂತಾರ? ನನಗನ್ಸಿದ ಮಟ್ಟಿಗೆ ಒಪ್ಕೊಳ್ಳಲ್ಲ ಅಂತ ಅನಿಸ್ತತಿ. ಅವ್ರು ಇಂಥವಕ್ಕೆಲ್ಲ ಸೇರೋದೇ ಇಲ್ಲ. ಮುಂಚೆ ಹೇಳಿ ಕಳ್ಸ್ಯಾರ ನಮ್ಗೆ. ಅದರ ನೋಡಿದ್ರೆ ನಮ್ಗೆ ಅಷ್ಟ ಬೇರೆ, ನಿಮ್ಗೆ ಅಷ್ಟ ಬೇರೆ. ಈ ಸಮಸ್ಯೆಗೆ ಏನು ಹೊಡ್ಕೊಂಡ ಗೊತ್ತಾಗ್ತದೆ ನಮಗೆ. ನಾನು ಅದ ವಿಚಾರ ಮಾಡಿ ಸಾಕಾಗ್ಬಿಟ್ಟೈತಿ. ನೋಡೋಣ, ಕೇಳೋಣ, ಒಪ್ಕೊಂಡ್ರೆ ಮದುವೆ ಬನ್ನ. ಮತ್ತೇನಿಲ್ಲ ನೋಡಿ. ಮತ್ತೇನಿಲ್ಲ ಹಿಂಗಂದ್ರೆ ಹೆಂಗಲ್ಲ ಒಣ್ಣೆ ಏನಿಲ್ಲ ಅಂದ್ರೆ ಹೆಂಗ? ನಾನೇ ನೋಡ್ರಿ ನೀನು ಬಿಟ್ಟು ಒಂದು ಕ್ಷಣ ಇರೋಕ್ಕಲ್ಲ. ನನಗಂತೂ ರಾತ್ರಿ ಅಂತೂ ನಿದ್ದೆ ಬರಕತ್ತಲ್ಲ. ನೀನು ನಿದ್ದೆ ಮಾಡ್ಬಿಡ್ತೀವಿ ಬಿಡು. ನಮ್ಮ ಚಿಂತೆನೇ ಇರಲ್ಲ ನಿನಗೆ. ಹುಡುಗಿಯರಂದ್ರೆ ಅಷ್ಟೇ. ಇಲ್ಲಿ ನಮ್ಮ ಎದುರಿಗೆ ಒಂದು ಮಾತಾಡ್ತೀರಿ, ಮನೆ ಹೋದ್ರೆ ನಮಗೆ ಮಾತು ಬಿಡ್ತೀರಿ. ಹಂಗೇನಿಲ್ಲ, ನನಗೂ ನೆನಪಾಗ್ತತಿ. ಆದ್ರೆ ಹೆಂಗೆ ಈಗ ವಿಚಾರ ಮಾಡ್ಬೇಕಲ್ಲ ಎಲ್ಲದ್ರ ಬಗ್ಗೆ. ಮಮ್ಮಿ ಪಪ್ಪನ ಬಗ್ಗೆನೂ ವಿಚಾರ ಮಾಡ್ಬೇಕು, ನಿನ್ನ ಬಗ್ಗೆನೂ ವಿಚಾರ ಮಾಡ್ಬೇಕು. ಆರಾಮದೇನಿ. ಚಿನ್ನ ಮರಿ ರೆಡಿ ಆಗದ ಆಯ್ತು. ಹೊಟ್ಟೆ ಹಸ್ಬಿಟ್ಟದು. ಒಂದು ಕಪ್ ಚಾದಾಗ ಕರ್ಕೊಂಡ್ಬಂಟ ನೀನು. ಊಟ ಸ್ಟಾರ್ಟ್ ಬರ್ರಿ, ಊಟ ಮಾಡೋಣ. ಅಲ್ಲಿ ನಿಮ್ಮ ಫ್ರೆಂಡ್ಗಳು ಬಂತ ಮತ್ತೆ ಅವ್ರು ಕೂಡ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ನೀನು ಊಟಕ್ಕೆ ಯಾವಾಗ ಹೋಗ್ಬೇಕು? ಪರಿಚಯ ಮಾಡ್ಕೊಡ್ಬೇಕಲ್ಲ ನಿಮ್ನ. ಮಮ್ಮಿ ಮಮ್ಮಿ ಮನ್ಯಾಗ ಯಾರು ಇಲ್ಲ. ಮಮ್ಮಿ ಪಪ್ಪ ನಾನು ಹುಡುಗಂಗಾರ ಫೋನ್ ಹಚ್ಚಾನ. ಹುಳ್ಳಿ ಕಾಲ್ ಮಾಡೋಣ. ಪಾಪ ಬೇಜಾರಲ್ಲಿ ಇದ್ದೇವತ್ತವ. ಹಲೋ, ಏನು ಮಾಡ್ತಿದ್ಯಾ? ಹಾಂ, ಮಮ್ಮಿ ಪಪ್ಪ ಇದ್ದಿದ್ದಿಲ್ಲ, ಅದಕ್ಕೆ ನೀನು ನೆನಪಾದಿ ಫೋನ್ ಮಾಡಿದೆ ನಾನು. ಬರಲಿ ಮನೆಗೆ? ಏ ಬೇಡಪ್ಪ, ಈಗ ಫಂಕ್ಷನ್ಗೆ ಹೋಗ್ಯಾರ, ಇವಾಗ ಬರ್ತಾರ ಜಸ್ಟ್. ಏ ಬೇಡ. ಮಮ್ಮಿನೇ ಇಲ್ಲ ಅಂತಿದ್ದಿ, ಪಪ್ಪ ಇಲ್ಲ ಅಂತಿದ್ದಿ, ಬರ್ತಾನೆ. ಇವಾಗ ಬರ್ತಾರ, ಇಲ್ಲೇ ಫಂಕ್ಷನ್ಗೆ ಹೋಗಿದಾರ. ಅದಕ್ಕೆ ಪಾಪ ನೀನು ಬೆಳಗ್ಗೆ ಬೇಜಾರಲ್ಲಿ ಇದ್ದಿಲ್ಲ, ಅದಕ್ಕೆ ಕಾಲ್ ಮಾಡಿದ್ದೆ ನಿಂಗೆ. ಅಯ್ಯೋ, ಇನ್ನು ಮಮ್ಮಿ ಪಪ್ಪ ಹತ್ರ ಮಾತಾಡ್ತೇನೆ ಅಂದಿಯಲ್ಲ, ಮಾತಾಡಿ ಬಂದು ಮದುವೆ ಆಗ್ತೇವಲ್ಲ ಇನ್ನೂ ಸ್ವಲ್ಪ ದಿನದಾಗ ಅವಾಗ ಮಾತಾಡುವಂತೆ. ಅದಕ್ಕೆ ಫೋನ್ ಮಾಡಿದ್ದು ನಿನಗೆ ಇವಾಗ. ಏ ಬೇಡ ಬೇಡ, ಊಟ ಇನ್ನೂ ಇಲ್ಲ, ಇವಾಗ ಮಾಡಬೇಕು. ನಿಂದು ಊಟ? ಇನ್ನೂ ಮಮ್ಮಿ ಏನು ಮಾಡಿದಾರೆ ನೋಡಿಲ್ಲ, ನಾನು ನೋಡ್ಬೇಕು. ನಿಮ್ದು ಊಟ? ಓ, ನಾನು ಬಿಟ್ಟು ಬಿರಿಯಾನಿ ತಿಂದೆ ನೀನು. ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ದೀಯ ಇವಾಗ ನೀನು? ಅದೇ ಮಮ್ಮಿ ಪಪ್ಪ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಕಾಲ್ ಮಾಡಿದ್ದೆ. ಬೆಳಗ್ಗೆ ಬೇಜಾರಿಲ್ಲ ಇದ್ದಿಲ್ಲ ನೀನು? ಹಾಂ. ಏ ಇಲ್ಲಪ್ಪ.
ಸಖತ್ತಾಗಿತ್ತಕ್ಕೆ ಚೆನ್ನಾಗಿತ್ತಲ್ಲ ಫಂಕ್ಷನು ಚೆನ್ನಾಗಿ ಮಾಡಿದ್ರು ನೋಡ್ರಿ ಅವರು. ಭಾಳ ಇಷ್ಟ ಆಯ್ತು ನಂಗೂ, ಚೆನ್ನಾಗಿ ಮಾಡಿದ್ರು. ಹೋಗೋಣ? ಹೌದು, ಬಂದ್ಲ ಏನೋ. ಮಮ್ಮಿ ಪಪ್ಪ ಬಂದ್ರು ನಾ ಏನಾರ ಓದ್ಕೊಂಡು ಕುಂದಿರ್ಬೇಕು. ಊಟ ಮಾಡೋದಿಲ್ಲ ಕೇಳೋದು ಚಿನ್ಮರಿ. ಮಮ್ಮಿ ಪಪ್ಪ ಊಟ ಮಾಡ್ರಿ. ಮಾಡ್ದೆ ಮಮ್ಮಿ. ಯಾವಾಗ ಬಂದಿ? ನಾ ಭಾಳ ಹೊತ್ತಾತ್ ಮಮ್ಮಿ ಬಂದು. ನೀವ ಲೇಟ್ ಮಾಡಿದ್ರಿ. ಓದ್ತಾ ಇದ್ದೆ. ಓದ್ತಾ ಇದ್ದೆ ಪಪ್ಪ. ಚೆನ್ನಾಗಿ ಓದ್ಕೊಳಮ್ಮ. ಸರಿ, ಓದ್ಕೊ. ಲೇಟ್ ಆಗಿ ಬಂದ್ರಲ್ಲ ಯಾಕ? ಇಲ್ಲ ಫಂಕ್ಷನ್ ಅವ್ರ ಫ್ರೆಂಡ್ಸ್ ಜೊತೆ ಸಿಕ್ಕಿದ್ರ ಹಂಗಾಗಿ ಲೇಟ್ ಆಯ್ತು. ಓದ್ಕೊ. ಸರಿ ಪಪ್ಪ. ಓದ್ಕೊ ಸರಿಯಾಗಿ. ಸರಿ ಮಮ್ಮಿ. ನಮ್ಮ ಅಪ್ಪ ಅಮ್ಮ ನನ್ನ ನಂಬಿ ಬಿಟ್ರು ನಾ ಓದಾತೇನೆ ಅಂತಂದು. ಹಾಂ ಮಮ್ಮಿ. ಹಾಂ ಮಮ್ಮಿ. ಓದತಿ? ಹ್ಞೂ ಮಮ್ಮಿ. ಅಲ್ಲೇ ಊಟ ಮಾಡಂತೇಳಿ ನಾವು ಊಟನ ಮಾಡಿಲ್ಲಲ್ಲ, ಹಂಗೈತಿಲ್ಲ. ಮಮ್ಮಿ ಭಾಳ ಓದ್ಕೊಳ್ಳೋವಿದ್ವು, ಹಂಗಾಗಿ ಊಟ ಮಾಡಲಿಲ್ಲ ಮಮ್ಮಿ. ನಾನು ನೋಡಿಲಿ ಯಾವ ಥರ ಆಗಿಯಾ ನೀನು. ಶೇಂಗಾನಾದ್ರು ತಿನ್ನು. ಎಷ್ಟು ಪ್ರೀತಿ ಮಾಡ್ತೀನಿ ಮಮ್ಮಿ ನಂಗೆ ನೀನು. ನೀ ಇರೋದೊಬ್ಳ ಅದೆಯಲ್ಲ. ನಿನ್ ಬಿಟ್ಟು ಮತ್ತೆ ಯಾರ ಹತ್ರ ಹೇಳು? ನೀನೇ ಇಲ್ಲ. ನಿಮ್ಮಪ್ಪ ನಿನ್ನ ಮೇಲೆ ಜೀವನ ಇಟ್ಕೊಂಡ್ರು ಗೊತ್ತಾ? ನಿಮ್ಮಪ್ಪ ಹೇಳ್ದಂಗೆ ಕೇಳಬೇಕು. ಹ್ಞೂ ಮಮ್ಮಿ. ಸರಿನಾ? ಸರಿ. ಎಷ್ಟೆಲ್ಲ ಹೇಳ್ತಿರ್ತಾರೆ ಗೊತ್ತಾ ಅವ್ರು ನಿನ್ನ ಬಗ್ಗೆ. ಮಗಳನ್ನ ಆ ಥರ ಮಾಡಬೇಕು. ಅದೇ ಏನು ಚಿನ್ಮರಿ, ಏನೋ ಮಗಳು ಮುದ್ದು ಮಾಡ್ತಾ ಇದೆಯಲ್ಲ. ಹಾಂ ರೀ, ಬರೀ ಓದು ಓದು. ಊಟನ ಮಾಡಿಲ್ಲ ಅವಳು. ನಾವು ಫಂಕ್ಷನ್ ಹೋಗಿವಿ, ಅವಳು ಊಟನೇ ಮಾಡಿಲ್ಲ. ಊಟ ಮಾಡ್ತಾಳ, ಓದೋದ್ ಕಡೆಗೆ ಊಟದ ಕಡೆಗೆ ಗಮನ ಇರ್ತಾಳ. ಸಣ್ಣ ಮಗು ಅನ್ನೋದು ಸಣ್ಣಕ್ಕಂತ ಮುದ್ದು ಮಾಡಿದ್ದಿ ಸಾಕು. ದೊಡ್ಡೊಳಗಿದಾಳ, ಮುದ್ದು ಮಾಡೋದು ಕಮ್ಮಿ ಮಾಡಿ ಸಾಕು. ಇರೋಳು ಒಬ್ಳು ಅದಾಳ. ತಗೊಳ್ಳಿ, ನೀವ ತಿನ್ರಿ. ತಗೋರಿ. ಯಾಕಪ್ಪ ನನ್ನ ಮೇಲೆ ಬೇಜಾರಾಗಿ ಹಂಗಲ್ಲಮ್ಮ ಸರ್, ಈಗ ಇರಕ್ ಹೋಗ್ಬೇಕಿದೆ ಅಂತ ನಾವು ಮುದ್ದು ಮಾಡಿ ಬೆಳೆಸ್ತಾ ಇದ್ರೆ ಬಂದು ತಲೆ ಮೇಲೆ ಕುಂದಿರ್ತಾರ. ಹೌದಾ? ಆಮೇಲೆ ನಿಮಗೆ ಪ್ರಪಂಚದ ಜ್ಞಾನ ಗೊತ್ತಾಗಲ್ಲ. ಅದಕ್ಕೆ ನೋಡ್ರಿ, ಎಲ್ಲಾ ತರ ನಮ್ಮ ಮಗಳು ಆ ತರ ಇಲ್ಲ. ನೀವು ಆ ತಲೆಗಿನ ತೆಗೆದು ಹಾಕ್ರಿ. ಚಿನ್ಮರಿ, ನಮ್ಮ ಮಗಳು ಆ ಥರ ಇದ್ದಾಳ ಅಂತ ನಾನು ಅಂದೆ ನಿನಗೆ. ಏನೇನು ಈ ಥರ ಮಾತಾಡಿದ್ರ? ನನಗೂ ಬೇಜಾರಾಗಲ್ವಾ? ನೀವು ಆ ಥರ ಮಾತಾಡ್ತೀರಿ ಯಾಕೆ ನಮ್ಮ ಮಗಳಿಗೆ? ನೀವು ಗೊತ್ತಿಲ್ವಾ ನಮ್ಮ ಮಗಳು ಹೆಂಗದ ಅಂತ? ಆ ಥರ ಹೇಳ್ತಾ ಇಲ್ಲ ನಾನು. ನನ್ನ ಮಗಳು ಯಾವ ಥರ ಅದ ಅಂತ ನನಗೆ ಗೊತ್ತು. ಆದ್ರೆ ಮುದ್ದು ಮಾಡೋದು ಕಮ್ಮಿ ಮಾಡಂತ ಹೇಳ್ತಾ ಇರೋದು. ಆಕಿಗೆ ಒಂದು ಸ್ವಲ್ಪ ಪ್ರಪಂಚದ ಜ್ಞಾನ ಅವ್ರಿಗೂ ತಿಳಿಲಿ. ಮುದ್ದು ಮಾಡ್ತಾ ಇದ್ರೆ ಅವಳಿಗೆ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ. ಇವಳಿಗೆಲ್ಲ ಗೊತ್ತೈತಿ ಯಾವ ರೀತಿ ಇರ್ಬೇಕು ಅನ್ನೋದು. ನೀವು ಯಾಕೆ ತಲೆ ಕೆಡ್ಸತ್ತೀರಿ? ಸುಮ್ಮನೆ ರೀ. ಮಮ್ಮಿ ಪಪ್ಪಾಗ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಂಗೆ ಕಾಲೇಜ್ ಲೇಟ್ ಆಗ್ತೈತಿ, ನಾ ಹೋಗ್ತೇನೆ. ಬಾಯ್. ಅಲ್ಲೇ ಚಿನ್ಮರಿ, ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಮಾಡಿ ಏನು? ನನ್ನ ಮಗಳಿಗೆ ಯಾವ ಥರ ಹೇಳ್ತಾ ಇದ್ದೇನೆ ಅಂತಂದ್ರೆ ಪ್ರಪಂಚದ ಜ್ಞಾನ ಗೊತ್ತಾಗಲಿ ಅನ್ನೋ ಉದ್ದೇಶ ಕೇಳ್ತಾರ. ನಾನು ನನ್ನ ಮಗಳ ಮೇಲೆ ಕಾಳಜಿ, ಪ್ರೀತಿ, ವಿಶ್ವಾಸ ಇಲ್ಲ ಅಂತ ಮಾಡಿ ಏನು ನನ್ನ ಮೇಲೆ? ಅಲ್ಲಿ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೆ. ಮಗಳಿಗೆ ಯಾವ ರೀತಿ ಕಲಿಸ್ತಂದ್ರೆ ಮಕ್ಕಳಿಗೆ ಪ್ರಪಂಚದ ಜ್ಞಾನ ಗೊತ್ತಾಗಲ್ಲ. ನಾವು ಯಾವ ರೀತಿ ಇರ್ಬೇಕು ಮಕ್ಕಳ ರೀತಿಗೆ, ಈ ತರ ಫ್ರೆಂಡ್ಶಿಪ್ ಆಗಿರ್ಬೇಕು, ಈ ತರ ಸ್ನೇಹಿತರಾಗಿರ್ಬೇಕು, ಎಲ್ಲ ಕ್ಲೋಸ್ ಆಗಿತ್ತಂದ್ರೆ ಮಕ್ಕಳಿಗೆ ಮುಂದೆ ಪ್ರಪಂಚ ಜ್ಞಾನ ಗೊತ್ತಾಗಲ್ಲ. ನಾವು ಬೇರೆ ಪ್ರೀತಿ ತೋರ್ತಾ ಇದ್ರೆ ಅವ್ರಿಗೆ ಪ್ರಪಂಚ ಜ್ಞಾನ ಗೊತ್ತಾಗಲ್ಲ. ಚಿನ್ನಮರಿ ಬಾರಲ್ಲಿ, ಚಿನ್ನಮರಿ ಏನ್ ಹೇಳಿದ್ರೆ ಏನ್ ತಿಳ್ಕೊಂತ ಹೆಂಗ್ ಮಾಡೋದಪ್ಪ ಇದಕ್ಕೆ? ಹೊಲಕರ ಹೋಗಿ ಬರೋಣ.